ವಿಜಯೇಂದ್ರ ನನ್ನ ಸಹೋದರ ಅಂತ ಹೇಳ್ತಲೇ ವಿಜಯೇಂದ್ರ ವಿರುದ್ಧವೇ ಅಸ್ತ್ರವನ್ನ ಪ್ರಯೋಗಿಸಿದ್ರ ರಾಮುಲು. ರೆಬೆಲ್ಸ್ ಮಾತನ್ನೇ ಅಸ್ತ್ರವಾಗಿಸ್ಕೊಂಡ್ರ ಶ್ರೀರಾಮುಲು. ಬಣ ಸಂಘರ್ಷದ ಮಧ್ಯೆ ರಾಮುಲು ರಾಜ್ಯಾಧ್ಯಕ್ಷ ದಾಳವನ್ನ ಉರುಳಿಸಿದ್ದಾರೆ. ಈ ದಾಳ ಯಾವ ರೀತಿ ವರ್ಕ್ ಆಗುತ್ತೆ ಕುತೂಹಲಕ್ಕೆ ಕಾರಣ ಆಗಿದೆ. ಮನಸ್ಸಿನ ಒಳಗಡೆ ಬೇಸರ ಇದೆ, ಅಸಮಾಧಾನ ಇದೆ. ಆದ್ರೆ ಬಹಿರಂಗವಾಗಿ ಶ್ರೀರಾಮುಲು ಅದನ್ನ ತೋರಿಸ್ಕೊಳ್ತಾ ಇಲ್ಲ. ಈ ಕಡೆ ಯತ್ನಾಳ್ ಬಣಕ್ಕೂ ಧನ್ಯವಾದ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಯಡಿಯೂರಪ್ಪನವರ ಸಹಕಾರ ಕೂಡ ಕೇಳ್ತಾ ಇದ್ದಾರೆ. ಆದ್ರೆ ಕಣ್ಣು ಮಾತ್ರ ರಾಜ್ಯಾಧ್ಯಕ್ಷ ಪಟ್ಟದ ಮೇಲಿದೆ. ವಿಜಯೇಂದ್ರರನ್ನ ಸೋದರ ಅಂತ ಹೇಳ್ತಲೇ ವಿಜಯೇಂದ್ರ ವಿರುದ್ಧವೇ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಈಗ ಎಂಟ್ರಿ ಆಗಿದ್ದಾರೆ ಶ್ರೀರಾಮುಲು. ಇಷ್ಟು ದಿನ ತಟಸ್ಥವಾಗಿದ್ರು, ಸೈಲೆಂಟ್ ಆಗಿದ್ರು. ಒಂದ್ ಕಡೆ ರಾಜ್ಯಸಭಾ ಸದಸ್ಯ ಸ್ಥಾನವನ್ನ ಕೇಳ್ತಾರೆ ಅಂತ, ಅದೆಲ್ಲದರ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸೋದರ ಅಂತ ಹೇಳ್ತಲೇ ವಿಜಯೇಂದ್ರ ವಿರುದ್ಧ ಪ್ರಯೋಗಿಸಿರೋ ಅಸ್ತ್ರ. ಯಡಿಯೂರಪ್ಪನವರ ಸಹಕಾರ ಬೇಕು ಅಂತಿದ್ದಾರೆ, ಯತ್ನಾಳ್ಗೆ ಧನ್ಯವಾದ ಅಂತಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಶ್ವೇತಾ, ಅವತ್ತು ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಾಗ ರಾಧಾಮೋಹನ್ ಅಗರ್ವಾಲ್ ಅವರು ಸಂಡೂರಿನ ಸೋಲಿಗೆ ತಾನೇ ಕಾರಣ ಹೇಳುವಂಥ ಹೇಳಿಕೆಯನ್ನು ಸಭೆಯಲ್ಲಿ ಕೊಟ್ಟರು. ಹಾಗಾಗಿ ನನಗೆ ಬಹಳ ಬೇಸರ ಆಯಿತು, ನಾನು ರಾಜಕೀಯ ತೀರ್ಮಾನವನ್ನು ಮಾಡ್ತೇನೆ ಹೇಳುವಂಥ ಹೇಳಿಕೆಯನ್ನು ಶ್ರೀರಾಮುಲು ಕೊಟ್ಟಿದ್ದರು. ಅದರ ಜೊತೆಗೆ ಆ ಪ್ರಸ್ತಾಪವನ್ನು ಮಾಡಿದ್ರು ರಾಧಾಮೋಹನ್ ಅಗರ್ವಾಲ್. ಆದರೂ ಕೂಡ ಸಭೆಯಲ್ಲಿ, ಕೋರ್ ಕಮಿಟಿ ಸಭೆಯಲ್ಲಿದ್ದಂಥ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತನ್ನ ಸಹಕಾರಕ್ಕೆ ಬರಲಿಲ್ಲ ಹೇಳುವ ಮಾತನ್ನು ಒತ್ತಿ ಒತ್ತಿ ಹೇಳುವ ಪ್ರಯತ್ನವನ್ನು ಶ್ರೀರಾಮುಲು ಮಾಡ್ತಾಯಿದ್ರು. ಅದರ ಅರ್ಥ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಶ್ರೀರಾಮುಲು ಅವರಿಗೆ ವಿಜಯೇಂದ್ರ ಅವರ ಮೇಲೆ ಸಾಕಷ್ಟು ಬೇಸರ ಇತ್ತು. ಅದು ಒಂದು ರೀತಿಯ ಗಳಿಗೆ ಕೂಡು ಬಂತು. ರಾಧಾಮೋಹನ್ ಅಗರ್ವಾಲ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೂ ಸಭೆಯಲ್ಲಿದ್ದ ವಿಜಯೇಂದ್ರ ಅವರಿಗೆ ಮೌನವಾಗಿ ಕುಳಿತಿದ್ದಕ್ಕೂ ಒಂದು ರೀತಿಯಲ್ಲಿ ಕೋಇನ್ಸಿಡೆನ್ಸ್ ಅನ್ನುವಂತೆ ಆಯಿತು. ಅದನ್ನು ಹೊರಗಡೆ ಬಂದು ಕೋರ್ ಕಮಿಟಿಲಾದಂಥ ಚರ್ಚೆಯನ್ನು ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳುವುದರ ಮೂಲಕ ತನಗಿರುವಂಥ ಅಸಮಾಧಾನ, ಬೇಸರವನ್ನು ಶ್ರೀರಾಮುಲು ಅವರು ತೋರಿಸ್ಕೊಂಡ್ರು. ಅಲ್ಲಿಂದನೇ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಶ್ರೀರಾಮುಲು ಅವರಿಗೆ ವಿಜಯೇಂದ್ರ ಅವರ ಕಾರ್ಯಶೈಲಿ ಇರ್ಬೋದು, ವಿಜಯೇಂದ್ರ ಅವರ ಅಧ್ಯಕ್ಷದ ಸ್ಥಾನದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಹೇಳುವಂಥನ್ನು ಭಾಳ ಪರೋಕ್ಷವಾಗಿ ಹೇಳ್ತಾ ಇದ್ರು. ಹೀಗಾಗಿ ಈಗ ಏನು ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕೊಳ್ಳುವಂಥ ತಂಡ ದೆಹಲಿಗೆ ಹೋಗಿದೆ. ಅವರ ಜೊತೆ ನೇರವಾಗಿ ಗುರುತಿಸಿಕೊಂಡ್ರೆ ಹೈಕಮಾಂಡ್ ತಮಗೂ ಕೂಡ ಆ ಒಂದು ಭಿನ್ನಮತೀಯ ಚಟುವಟಿಕೆಯ ಪಟ್ಟವನ್ನು ಕಟ್ಟಬಹುದು ಎನ್ನುವಂಥ ಕಾರಣಕ್ಕಾಗಿ ಶ್ರೀರಾಮುಲು ಒಂದು ಕಡೆ ಯತ್ನಾಳ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇನ್ನೊಂದು ಕಡೆ ವಿಜಯೇಂದ್ರ ಅವರ ತನ್ನ ಸಹೋದರ ಹೇಳುವಂಥ ಮಾತುಗಳನ್ನು ಹೇಳ್ತಾ ತಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಹೇಳುವುದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶ್ವೇತಾ, ಶ್ರೀರಾಮುಲು ಅವರ ಇನ್ನೊಂದು ಹೇಳಿಕೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಅರ್ಥ ಆಗುತ್ತೆ. ಯಡಿಯೂರಪ್ಪನವರು ಭೀಷ್ಮ ಹೇಳುವಂಥ ಶಬ್ದವನ್ನು ಹೇಳಿದರು. ನಾನು ರಾಜ್ಯಾಧ್ಯಕ್ಷ ಆಗೋದಕ್ಕೆ ಯಡಿಯೂರಪ್ಪನವರ ಹತ್ರ ಪರಿಪರಿಯಾಗಿ ಕೇಳ್ಕೊಳ್ತೇನೆ ಹೇಳುವ ಮಾತುಗಳನ್ನು ಹೇಳ್ತಾ ಇದ್ರು. ಆ ಪರಿಪರಿಯಾಗಿ ಕೇಳ್ಕೊಳ್ತೇನೆ ಯಡಿಯೂರಪ್ಪನವರ ಹತ್ರ ಅಂತ ಹೇಳುವ ಅವರ ಮಾತಿನ ಶೈಲಿಯಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗೋದಕ್ಕೆ ಯಡಿಯೂರಪ್ಪನವರೇ ಕಾರಣ. ಈಗ ವಿಜಯೇಂದ್ರ ಅವರನ್ನ ಮುಂದುವರಿಸುವಂಥ ಪ್ರಯತ್ನವನ್ನು ಕೂಡ ಯಡಿಯೂರಪ್ಪನವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾಕೋ ಸರಿ ಆಗ್ತಾ ಇಲ್ಲ. ಯಡಿಯೂರಪ್ಪನವರೇ, ನೀವು ಬೇರೆಯವರು ಆಗೋದಕ್ಕೆ ಅಥವಾ ನಾನು ಆಗೋದಕ್ಕೆ ನೀವು ಸಹಕಾರವನ್ನು ಕೊಡಿ ಹೇಳುವುದನ್ನು ಭಾಳ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಒಂದು ಕಡೆ ಅವ್ರ ಜೊತೆ ಭಾಳ ಸಮಾಧಾನದಲ್ಲಿ ಮನವಿಯನ್ನು ಮಾಡಿದಂತೆ ಕಾಣ್ತಾ ಇದ್ರು ಕೂಡ ಆ ಶ್ರೀರಾಮುಲು ಅವರ ಹೇಳಿಕೆಯ ದಾಟಿಯನ್ನು ನೋಡಿದಾಗ, ಅವರ ಮಾತಿನ ಓಗವನ್ನು ಗಮನಿಸಿದಾಗ ಶ್ವೇತ ಸ್ಪಷ್ಟ ಆಗತ್ತೆ. ಶ್ರೀರಾಮುಲು ಅವರು ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಯತ್ನಾಳ್ ಅವರು ಬೇರೆ ರೀತಿಯಲ್ಲಿ ರಾಜಕೀಯ ಸ್ಟ್ರಾಟಜಿಗಳನ್ನು ಅವರು ತಂಡ ಮಾಡ್ತಾ ಇದ್ರೆ, ಇವರು ಬಹಳ ಸಾಫ್ಟಾಗಿ, ಅಂದರೆ ಒಂದು ವೇಳೆ ನಾಳೆ ಹೈಕಮಾಂಡ್ ಬದಲಾವಣೆ ಮಾಡುವಂಥ, ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡುವಂಥ ಅತಿ ದೊಡ್ಡ ತೀರ್ಮಾನವನ್ನು ಏನಾದರೂ ಕೈಗೊಂಡ್ರೆ, ಇಲ್ಲ ಶ್ರೀರಾಮುಲು ಅವರು ಯತ್ನಾಳ್ ಅವ್ರ ಜೊತೆ ಗುರುತಿಸ್ಕೊಂಡಿದ್ರು, ಹಾಗಾಗಿ ಅವ್ರನ್ನ ಮಾಡಬಾರ್ದು ಎನ್ನುವಂಥ ಒಂದು ಷರತ್ತುಗಳನ್ನೇನಾದರೂ ಬೇರೆ ಎದುರಾಳಿಗಳು ಹಾಕಬಾರ್ದು ಎನ್ನುವ ಕಾರಣಕ್ಕೂ ಇರಬಹುದು. ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ, ನಾನು ಯಾವುದೇ ಬಣದಲ್ಲಿಲ್ಲ, ನಾನು BJPಯ ಬಣದಲ್ಲಿದ್ದೇನೆ, ಹಾಗಾಗಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೇಳುವಂಥ ಒತ್ತಾಯವನ್ನು ಮಾಡ್ತಾಯಿದ್ರು. ಶ್ವೇತಾ, ಶ್ರೀರಾಮುಲು ಅವರು 2018ರಲ್ಲಿ ಆ BJPಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. 2 ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಸಿದ್ದರಾಮಯ್ಯ ವಿರುದ್ಧ 2000 ಮತಗಳ ಅಂತರದಿಂದ ಬದಾಮಿಯಲ್ಲಿ ಸೋಲನ್ನು ಕಂಡಿದ್ರು. ಮೊಳಕಾಲ್ಮೂರಲ್ಲಿ ಗೆದ್ದು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ, ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಪದೇ ಪದೇ ಪತ್ರಕರ್ತರು, ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು. ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಶ್ರೀರಾಮುಲು ಅವರಿಗೆ ಯಾವ ಹುದ್ದೆಯನ್ನು ಕೊಡ್ತೀರಿ ಹೇಳುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಅದರರ್ಥ ಶ್ರೀರಾಮುಲು ಅವರು ಆ ಒಂದು ಚುನಾವಣೆಯಲ್ಲಿ ಬಹಳ ದೊಡ್ಡ ರೋಲನ್ನು ನಿಭಾಯಿಸಿದ್ದು ಭಾಳ ಸ್ಪಷ್ಟವಾಗಿತ್ತು.
ಆದರೆ ನಂತರದ ದಿನಗಳಲ್ಲಿ ಸರ್ಕಾರದ ನಂತರದ ದಿನಗಳಲ್ಲಿ ಶ್ರೀರಾಮುಲು ಅವರಿಗೆ ಅವರೇ ಹೇಳ್ತಾ ಇದ್ರು, ನಾನು DCM ಮಾಡ್ತೀನಿ ಅಂತ ಹೇಳಿದರು, DCM ಮಾಡಲಿಲ್ಲ, ಬೇರೆ ಬೇರೆ ಯಾರನ್ನು DCM ಮಾಡಿದ್ರು, ಆದರೂ ನಾನು ಸಹಿಸಿಕೊಂಡಿದ್ದೆ ಹೇಳುವಂಥ ಮಾತುಗಳು ಹೇಳ್ತಾ ಇದ್ರು. ಶ್ರೀರಾಮುಲು ಅವರಿಗೆ ತಾನು ಪಾರ್ಟಿಯನ್ನು ಈ ಒಮ್ಮೆ BRS ಪಾರ್ಟಿಯನ್ನು ಕಟ್ಟಿ ನನಗೆ ಅಲ್ಲಿ ಒಂದಿಷ್ಟು ಓಟ್ಗಳನ್ನು ಪಡೆದು ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡಿದರು, ನನ್ನ ನಾಯಕತ್ವವನ್ನು ಸಾಬೀತು ಮಾಡಿದ್ರು, BJP ಒಳಗಡೆ ನನಗೆ ಸಿಗಬೇಕಾದ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥ ಬೇಸರ ಅವ್ರಿಗೆ ಆರಂಭದಿಂದಲೂ ಕೂಡ ಇದ್ದಂತೆ ಇದೆ. ಹೀಗಾಗಿ ಈ ಒಂದು ಅವಕಾಶವನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಸಂಡೂರಿನ ಮೊನ್ನೆ ಉಪಚುನಾವಣೆ ಆಯಿತು, ಆ ಸೋಲಿಗೆ ತಾವೇ ಕಾರಣ ಹೇಳುವಂಥ ಹೇಳಿಕೆ ರಾಧಾಮೋಹನ್ ಅಗರ್ವಾಲ್ ಯಾವಾಗ ಕೊಟ್ಟರು ಅಥವಾ ಅವ್ರ ಸಭೆಯಲ್ಲಿ ಚರ್ಚೆ ಮಾಡಿದ್ರು, ಅದನ್ನೇ ಇಶ್ಯೂವನ್ನು ಮಾಡಿಕೊಂಡು ಶ್ರೀರಾಮುಲು ಅವರು ಈಗ ರಾಜಕೀಯವಾಗಿ ತಾನೂ ಕೂಡ ಒಂದು ದಾಳವನ್ನು ಉರುಳಿಸಬಹುದು, ಇದು ಸರಿಯಾದ ಸಮಯ ಹೇಳುವುದನ್ನು ಯೋಚನೆ ಮಾಡಿದಂತೆ ಕಾಣ್ತಾ ಇದೆ. ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ನಿನ್ನೆಯಷ್ಟೇ ಯತ್ನಾಳ್ ಬಣದ ಅನೇಕ ಶಾಸಕರುಗಳು, ಅನೇಕ ಲೀಡರ್ಗಳು ಯತ್ನಾಳ ಆದರೂ ಆಗಲಿ ಅಥವಾ ಕುಮಾರ್ ಬಂಗಾರಪ್ಪ ಅವರಾಗಲಿ, ಅರವಿಂದ್ ಲಿಂಬಾವಳಿ ಆದರೂ ಆಗಬಹುದು, ಶ್ರೀರಾಮುಲು ಅವರು ಆದರೂ ಆಗಲಿ, ಬೊಮ್ಮಾಯಿ, ಅಶೋಕ್, ಹೀಗೆ ಎಲ್ಲರ ಅನೇಕ ಹಿರಿಯ ನಾಯಕರುಗಳ ಹೆಸರುಗಳನ್ನು ಪ್ರಸ್ತಾಪ ಮಾಡಿ ಇವರೆಲ್ಲರೂ ಕೂಡ ಪರೋಕ್ಷವಾಗಿ ನಮ್ಮ ಜೊತೆ ಇದ್ದಾರೆ ಹೇಳುವ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಈಗ ಶ್ರೀರಾಮುಲು ಅವರ ಈ ಹೇಳಿಕೆಯನ್ನು ಗಮನಿಸಿದಾಗ ಬಹುಶಃ ರಾಜ್ಯ BJPಯಲ್ಲಿ ಇನ್ನೊಂದು ಸುತ್ತಿನ ಕಾದಾಟ ಅಥವಾ ಇನ್ನೊಂದು ಸುತ್ತಿನ ಜಗಳಗಳಿಗೆ ಇದು ನಾಂದಿ ಆಗುತ್ತಾ ಅಥವಾ ಇದು ಒಂದು ಕಾರಣ ಆಗುತ್ತಾ ಅಥವಾ ಹೈಕಮಾಂಡ್ ಇದನ್ನು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಿ ವಿಜಯೇಂದ್ರ ಅವರ ಕಾರ್ಯಶೈಲಿಯನ್ನು ಪ್ರಶ್ನೆ ಮಾಡ್ತಿರುವವರಿಗೆ ಮತ್ತಷ್ಟು ದನಿ ಜೋರಾಗಿ ಕೂಡ್ತಾ ಇದೆ, ಹೀಗಾಗಿ ಬದಲಾವಣೆ ಮಾಡಬೇಕು ಅಂತ ಯೋಚನೆಗೆ ಇದು ದಾರಿ ಮಾಡಿಕೊಡ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಟ್ ಶ್ರೀರಾಮುಲು ಅವರ ಈ ಎಂಟ್ರಿ ಒಂದು ರೀತಿ ರಾಜಕೀಯವಾಗಿ ಪಾರ್ಟಿ ಒಳಗಡೆ ಮತ್ತಷ್ಟು ಕಾರ್ಯಚಟುವಟಿಕೆಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಅನಿಸುತ್ತೆ. ಓಕೆ, ಈಗ ಯತ್ನಾಳ್ ಬಣ ಮನವಿ ಮಾಡ್ತಾ ಇರೋದು ವಿಜೇಂದ್ರರನ್ನ ಕೆಳಗಿಳಿಸಿ ಅಂತ. ಹಾಗಂತ ಯತ್ನಾಳ್ ವಿಜೇಂದ್ರರನ್ನ ಕೆಳಗಿಳಿಸಿ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಏನು ಪಟ್ಟು ಹಿಡಿದಿಲ್ಲ. 4 ಆಪ್ಷನ್ ಕೊಟ್ಟಿದ್ರು, ಈಗ 5ನೇ ಆಪ್ಷನ್ ಕೂಡ ಅದಕ್ಕೆ ಆ್ಯಡ್ ಆಗ್ತಾ ಇದೆ. ಒಟ್ಟಿನಲ್ಲಿ ಹೈಕಮಾಂಡ್ನ ನಿಲುವೇನು ಅದೀಗಿರುವಂಥ ಪ್ರಶ್ನೆ. ಪ್ರತಿ ಬಾರಿಯಂತೆ ಸಮಾಧಾನ ಮಾಡಿ ಕಳಿಸ್ತಾರ ಅಥವಾ ಇಲ್ಲೊಂದಷ್ಟು ಮೀಟಿಂಗ್ ಮಾಡ್ತಾರೆ ಮತ್ತೆ ಎದ್ದು ಹೊರಡ್ತಾರೆ ದೆಹಲಿಯಿಂದ ಅಂತ. ಬಟ್ ಈ ಬಾರಿ ಆದರೂ ಏನಾದರೂ ಸ್ಟ್ಯಾಂಡ್ ತೆಗೆದುಕೊಳ್ಳೋ ಚಾನ್ಸಸ್ ಕಾಣಿಸ್ತಾ ಇದೆಯಾ BJP ಹೈಕಮಾಂಡ್, ಅಥವಾ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಈ ಟೀಮನ್ನು ಈಗ? ಶ್ವೇತಾ, ಇಷ್ಟು ದಿವಸ ಕೇವಲ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರ ತಂಡ ಮಾತ್ರ ಭಿನ್ನಮತದ ಚಟುವಟಿಕೆಯನ್ನು ಮಾಡ್ತಾ ಇದೆ ಅಂತ ಆರೋಪಗಳು ಬರ್ತಾ ಇದ್ವು, ಅಥವಾ ಅವರಿಗೆ ವಿಜೇಂದ್ರ ಅವ್ರ ಜೊತೆ ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿ ಇಲ್ಲ ಹೇಳೋದನ್ನು ತೋರಿಸ್ತಾ ಇದ್ವು. ಆದರೆ ಇತ್ತೀಚಿನ ಬೆಳವಣಿಗೆಯಾದಂಥ ಅಂದರೆ ಆಂತರಿಕವಾಗಿ ನಡೆದಂಥ ಚರ್ಚೆ ಇರ್ಬೋದು, ಕೆಲವು ರಹಸ್ಯ ಭೇಟಿ ಇರಬಹುದು ಅಥವಾ ರಹಸ್ಯ ಸಭೆಗಳಿರ್ಬೋದು, ಇದೆಲ್ಲವೂ ಕೂಡ ಒಂದು ಕಡೆ ವಿಜೇಂದ್ರ ಅವರ ಕೆಳಗಿಳಿಸುವ ಪ್ರಕ್ರಿಯೆಯಲ್ಲಿ ಯತ್ನಾಳ್ ಜೊತೆ ಇನ್ನೂ ಅನೇಕರು ಸೇರಿದಂತೆ ಕಾಣ್ತಾ ಇದೆ. ನಮಗಿರುವ ಮಾಹಿತಿಯ ಪ್ರಕಾರ BJPಯ ಅತ್ಯಂತ ಹಿರಿಯ ನಾಯಕರಾದಂಥ ಇಬ್ಬರು ಹೋಗಿ ಆ ಸಂಘದ ಜೊತೆಯೂ ಕೂಡ ಮಾತನಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳಿದ್ದಾವೆ. ಈ ವಿಜೇಂದ್ರ ಅವರದು ಈ ಹಿಂದೆ ರಾಜ್ಯಾಧ್ಯಕ್ಷ ಆಗ್ತಾ ಇದ್ದಂತೆ ಒಂದಿಷ್ಟು ಗುಂಪುಗಾರಿಕೆಗಳಾದವು, ಅದನ್ನು ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಘ ಕೂಡ ಮಧ್ಯಪ್ರವೇಶ ಮಾಡ್ತು, ಒಂದು ಸಭೆಯನ್ನು ಏರ್ಪಡಿಸಿತು, 39 ಪ್ರಮುಖರನ್ನು ಕರೆದು ಸಭೆಯಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ, ಮುಕ್ತವಾಗಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಜೇಂದ್ರ ಅವರ ಕಾರ್ಯಶೈಲಿಯನ್ನು ಪ್ರಶ್ನೆ ಮಾಡಿದ್ರು. ಹೀಗೆ RSS ಕೂಡ ಆರಂಭದಲ್ಲಿ ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತು. ಆದರೆ ಅದು ಯಾವುದೂ ಕೂಡ ರಿಸಲ್ಟ್, ಅಂತಿಮವಾದ ಫಲಿತಾಂಶವನ್ನು ಕೊಡಲಿಲ್ಲ. ದಿನದಿಂದ ದಿನಕ್ಕೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲವೊಂದಿಷ್ಟು ಶಾಸಕರು, ಮಾಜಿ ಶಾಸಕರುಗಳು, ಮಾಜಿ ಸಂಸದರುಗಳು ಎಲ್ಲರೂ ಸೇರಿ ಯತ್ನಾಳ್ ಅವರ ಜೊತೆಗೆ ಗಟ್ಟಿಯಾಗಿ ನಿಂತುಕೊಂಡು ವಿಜೇಂದ್ರವನ್ನು ಕೆಳಗಿಳಿಸುವ ಪ್ರಯತ್ನವನ್ನು ಮಾಡ್ತು. ಆದರೆ ಹೈಕಮಾಂಡ್ ಎಲ್ಲವೂ ಗೊತ್ತಿಲ್ಲದ ರೀತಿಯಲ್ಲಿ ಬಹಳ ಮೌನವಾಗಿತ್ತು. ಆದರೆ ಗಮನಿಸಿ ನೋಡಿ ಶ್ವೇತಾ, ಮೊನ್ನೆ ಶ್ರೀರಾಮುಲು ಅವರು ಬೇಸರ ಮಾಡಿಕೊಂಡು ಮಾಧ್ಯಮಕ್ಕೆ ಬಂದಾಗ ಒಂದೇ ಒಂದು ಅವರ ಬೇಸರದ ಮಾತುಗಳಿಗೆ JP ನಡ್ಡಾ ಅವರೇ ಸ್ವತಃ ಅವರಿಗೆ ಕರೆಯನ್ನು ಮಾಡಿ, ಇಲ್ಲ ನೀವು ಬೇಸರ ಮಾಡ್ಕೋಬೇಡಿ, ದೆಹಲಿಗೆ ಬನ್ನಿ ಹೇಳುವಂಥ ಮಾತುಗಳನ್ನು ಹೇಳಿದರು. ಜೊತೆಗೆ ಈಗೂ ಕೂಡ ಮತ್ತೊಮ್ಮೆ ಅವರಿಗೆ ಕರೆ ಬಂದಿದೆ ಅನ್ನುವಂಥ ಮಾಹಿತಿ ನಮಗಿದ್ದಾವೆ. ಶ್ರೀರಾಮುಲು ಸದ್ಯದಲ್ಲಿ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಹೀಗಾಗಿ ರಾಷ್ಟ್ರೀಯ ನಾಯಕರಿಗೂ ಬಹುಶಃ ಅನಿಸ್ತಿದೆ ಈ ಕರ್ನಾಟಕ ರಾಜ್ಯ BJPಯಲ್ಲಿ ಆಗ್ತಿರುವ ಬೆಳವಣಿಗೆಯನ್ನು ಸರಿ ಮಾಡೋದಕ್ಕೆ ಬಹುಶಃ ಒಂದು ಸುತ್ತಿನ ಬಹುದೊಡ್ಡ ಚರ್ಚೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು. ಯತ್ನಾಳ್ ಏನು ಹೇಳ್ತಾ ಇದ್ರು ಅಥವಾ ಅವ್ರ ತಂಡ ಏನು ಹೇಳ್ತಾ ಇದ್ರು ಹೇಳೋದಕ್ಕಿಂತ ಮುಗಿಲಾಗಿ BJPಯಲ್ಲಿರುವಂಥ ಅನೇಕ ಹಿರಿಯ ನಾಯಕರುಗಳೇ ಅವರಿಗೆ ಪರೋಕ್ಷವಾಗಿ ದನಿಯನ್ನು ಗೂಡಿಸ್ತಾ ಇರೋದು ನೋಡಿದಾಗ ಬಹುಶಃ ಹೈಕಮಾಂಡ್ ಈ ಬಾರಿ ಆದರೂ ಒಂದು ಸ್ಟೆಪ್ ಅನ್ನು ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ರವಿ ಶಿವರಾಮ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.